ಅದನ್ನು ಜಪ ಮಾಡಿದ್ರು ಅವರಿಗೆ ಎಷ್ಟೋ ಫಲಗಳು ಮಾಡಿ ಗುಹೆ ಒಳಗಡೆ ಇರತಕ್ಕಂಥ ದೇವಸ್ಥಾನ ಇದು. ಮಧುರೆಯಿಂದ ಒಂದು 10-20 ಕಿಲೋಮೀಟ್ರ್ ದೂರದಲ್ಲಿದೆ. ಖಂಡಿತವಾಗಲೂ ನಿಮಗೆ ವಿವಾಹದ ದೋಷಗಳೇನಾದರೂ ಇದ್ದರೆ, ಯಾವುದೇ ವಿಧವಾಗಿರ್ತಕ್ಕಂಥ ಆ ಸುಬ್ರಹ್ಮಣ್ಯ ಆರಾಧನೆಯನ್ನು ಮಾಡಿದ್ರೆ ಸರ್ಪದೋಷ ನಿವಾರಣೆ ಆಗುತ್ತೆ. ಅಂದರೆ ಸರ್ಪ ಸುತ್ತು ಆಗಲಿ, ಸರ್ಪದೋಷಗಳಾಗಲಿ ಯಾವುದೇ ಇದ್ದರೆ ಎಲ್ಲ ಇರುತ್ತೆ, ಆದರೆ ಏನೂ ಇರಲ್ಲ. ಟಾಪಲ್ಲಿ ಹೋಗ್ಬಿಟ್ಟಿರ್ತಾರೆ. ಸರ್ಪದೋಷ 100% ಇದೆ ಅಂತಂದರೆ ಟಾಪ್ಗೆ ಹೋಗ್ಬಿಟ್ಟಿರ್ತಾರೆ. ನೀವು ಅಲ್ಲಿ ಮಾಡಿಸಿದ್ರೆ ಖಂಡಿತವಾಗಲೂ ವಿವಾಹ ದೋಷಗಳೇನಾದರೂ ಇದ್ದರೆ ಅದು ನಿವಾರಣೆ ಆಗುತ್ತೆ, ಸರ್ಪದೋಷಗಳು ನಿವಾರಣೆ ಆಗುತ್ತೆ ಅನ್ನೋದು ಆ ಸ್ಥಳದ, ಆ ಕ್ಷೇತ್ರದ ಮಹಿಮೆ. ಈ ಜಾತಕಗಳಲ್ಲಿ ಕುಜದೋಷ ಏನಾದರೂ ಇರ್ತಕ್ಕಂಥವ್ರು ಅಲ್ಲಿ ಸರ್ಪದೋಷ ಮತ್ತು ಕುಜದೋಷ ಎರಡೂ ನಿವಾರಣೆ ಆಗುತ್ತೆ. ನಾಲ್ಕನೇದು ಒಂದು ತಿರುಪುರ ಕುಂಡ್ರಂ ಅಂತ. ಇದನ್ನು ಮೊದಲನೇ ಮುಖ ಅಂತ ಹೇಳಿ ಕರೀತಾರೆ. ಷಣ್ಮುಖಗಳಲ್ಲಿ ಮೊದಲನೇ ಮುಖ ಅಂತಲೂ ಕರೀತಾರೆ. ಇಲ್ಲಿ ಭಗವಂತನಿಗೆ ಮೊದಲನೇದು ಯಾವುದು, ಎರಡನೇದು ಯಾವುದು ಅನ್ನೋದು ಏನು ಸಂಖ್ಯೆ ಲೆಕ್ಕದಲ್ಲಿ ಬರಲ್ಲ. ಆದರೆ ಹೇಳೋದ್ರಲ್ಲಿ ತಿರುಪುರ ಕುಂಡ್ರಮ್ಮೇ ಮೊದಲನೇ ಮುಖ ಅಂತ ಹೇಳಿ ಕರೀತಾರೆ. ನಾನು ಈ ಹಿಂದೆ ಸ್ಕಂದೋದ್ಭವದ ಸಂದರ್ಭದಲ್ಲಿ, ಸ್ಕಂದೋತ್ಪತ್ತಿಯ ಸಮಯದಲ್ಲಿ ನಾನು ಈ ವಿಚಾರವನ್ನು ಹೇಳಿದ್ದೆ. ಈ ತಿರುಪುರ ಕುಂಡ್ರಂ ಅನ್ನೋದು, ಈ ತಿರುಪುರ ಕುಂಡ್ರಂ ಅನ್ನೋತಕ್ಕಂಥ ಒಂದು ಬೆಟ್ಟ, ಆ ಬೆಟ್ಟ ಒಂದು ದೊಡ್ಡ ಬೆಟ್ಟ. ಅದು ಆ ಬೆಟ್ಟದಲ್ಲಿ ಬೆಟ್ಟವನ್ನು ಕೊರೆದು ಗುಹೆ ಮಾಡಿ ಗುಹೆ ಒಳಗಡೆ ಇರತಕ್ಕಂಥ ದೇವಸ್ಥಾನ ಇದು. ಮಧುರೆಯಿಂದ ಒಂದು 10-20 ಕಿಲೋಮೀಟ್ರ್ ದೂರದಲ್ಲಿದೆ ಈ ತಿರುಪುರ ಕುಂಡ್ರಂ ಅಂತ ಅದರ ಹೆಸರು. ಈ ತಿರುಪುರ ಕುಂಡ್ರಂನಲ್ಲಿ ಆ ಬೆಟ್ಟದಲ್ಲಿ ಮೊದಲು ಅದು ಜೈಲಾಗಿತ್ತು ಅಂತ. ಅಂದರೆ ತಾರಕಾಸುರ ಈ ದೇವೇಂದ್ರಾದಿ ದೇವತೆಗಳನ್ನು ಬಂದಿ ಮಾಡಿ ಇಟ್ಟಂಥ ಸ್ಥಳವೇ ಅದು ತಿರುಪುರ ಕುಂಡ್ರಂ. ಹಾಗಾಗಿ ಅದು ವಿಶೇಷವಾಗಿರ್ತಕ್ಕಂಥ ಸ್ಥಳ. ತಾರಕಾಸುರನ್ನು ಸಂಹಾರ ಮಾಡಿ ಸುಬ್ರಹ್ಮಣ್ಯ ದೇವರು ಬಂದು ಇಲ್ಲಿ ದೇವೇಂದ್ರಾದಿ ಇಂದ್ರಾದಿ ಅಷ್ಟದಿಕ್ಪಾಲಕರನ್ನು, ಗಂಧರ್ವರನ್ನು ಬಿಡುಗಡೆ ಮಾಡಿಸಿದಂಥ ಸ್ಥಳ ಅದು. ಅಲ್ಲಿ ದೇವೇಂದ್ರನ ಬಿಡುಗಡೆ ಮಾಡಿಸ್ತಾರೆ. ಅಂದರೆ ಅವನು ಬಂದಿ ಮಾಡಿಟ್ಟಿರ್ತಾನೆ ದೇವೇಂದ್ರನನ್ನು ತಾರಕಾಸುರ. ಆ ಬಂದಿ ಖಾನೆಯಲ್ಲಿದ್ದಂಥ ದೇವೇಂದ್ರನನ್ನು ಬಿಡುಗಡೆ ಮಾಡಿದ ಸ್ಥಳವೇ ತಿರುಪುರ ಕುಂಡ್ರಂ. ಅಲ್ಲಿ ಏನಪ್ಪ ಅಂತಂದರೆ ವಿಶೇಷ, ಆ ಸ್ಥಳದಲ್ಲಿ ತನ್ನ ಮಗಳಾಗಿರ್ತಕ್ಕಂಥ ದೇವಯಾನಿ ಅಂತ, ಇಂದ್ರನ ಮಗಳು ದೇವಯಾನಿ ಅಂತ. ಅಂದರೆ ಅವಳು ಸ್ವಂತ ದೇವೇಂದ್ರನಿಗೆ ಮಕ್ಕಳಿಲ್ಲ, ಸ್ವಂತ ಮಕ್ಕಳಲ್ಲ, ಅವಳು ಸಾಕು ಮಗಳು. ಅವಳು ಆ ಸಾಕು ಮಗಳನ್ನು ತಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಧಾರೆ ಎರೆದು ಕೊಡ್ತಾನೆ. ತನ್ನ ದೇವೇಂದ್ರನ ಪಟ್ಟವನ್ನು ಹಿಂತಿರುಗಿಸಿದಂಥ ಸುಬ್ರಹ್ಮಣ್ಯ ಸ್ವಾಮಿಗೆ ಕೃತಜ್ಞತೆಯಿಂದ ತನ್ನ ಮಗಳನ್ನು ಧಾರೆ ಎರೆದು ಕೊಡ್ತಾನೆ. ಆ ದೇವಯಾನಿಯನ್ನು ಮದುವೆ ಮಾಡಿಕೊಂಡಂಥ ಸ್ಥಳವೇ ಆ ತಿರುಪುರ ಕುಂಡ್ರಂ. ತನ್ನ ಮೊದಲನೇ ಪತ್ನಿಯಾಗಿರ್ತಕ್ಕಂಥ ದೇವಯಾನಿಯನ್ನು ಮದುವೆ ಮಾಡಿಸಿದ ಸ್ಥಳವೇ ತಿರುಪುರ ಕುಂಡ್ರಂ. ಹಾಗಾಗಿ ಆ ಸ್ಥಳದಲ್ಲಿ ನೀವು ಮದುವೆ ಆಗದೆ ಹೋದರೆ, ಮದುವೆ ಆಗದೇ ಇರತಕ್ಕಂಥವ್ರು ಯಾರಾದರೂ ಇದ್ದರೆ ಆ ತಿರುಪುರ ಕುಂಡ್ರಂನಲ್ಲಿ ಹೋಗಿ ಭಗವತ್ ಸೇವೆಯನ್ನು ಮಾಡಿದ್ರೆ ಖಂಡಿತವಾಗಲೂ ನಿಮಗೆ ವಿವಾಹದ ದೋಷಗಳೇನಾದರೂ ಇದ್ದರೆ, ಯಾವುದೇ ವಿಧವಾಗಿರ್ತಕ್ಕಂಥ ವಿವಾಹದ ದೋಷಗಳಿದ್ದರೆ ಅದು ನಿವಾರಣೆ ಆಗುತ್ತೆ ಅಂಥೇಳಿ ಶಾಸ್ತ್ರದಲ್ಲಿ ಉಲ್ಲೇಖ ಇರತಕ್ಕಂಥದ್ದು. ಹಾಗಾಗಿ ತಿರುಪುರ ಕುಂಡ್ರಂ ದೇವಯಾನಿಯನ್ನು ಮದುವೆಯಾದಂಥ ಸ್ಥಳ. ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂಥ ಅಡೆತಡೆಗಳಿದ್ದರೆ ನೀವು ತಿರುಪುರ ಕುಂಡ್ರಂ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವವನ್ನಾಗಲಿ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಸೇವಾ ಕೈಂಕರ್ಯಗಳನ್ನು ನೀವು ಅಲ್ಲಿ ಮಾಡಿಸಿದ್ರೆ ಖಂಡಿತವಾಗಲೂ ವಿವಾಹ ದೋಷಗಳೇನಾದರೂ ಇದ್ದರೆ ಅದು ನಿವಾರಣೆ ಆಗುತ್ತೆ ಅನ್ನೋವಂಥ ಒಂದು ನಂಬಿಕೆ ಆ ಸ್ಥಳದಲ್ಲಿ ಈಗಲೂ ಇದೆ. ಇದು ತಿರುಪುರ ಕುಂಡ್ರಂ ಸುಬ್ರಹ್ಮಣ್ಯನ ಇದು ಒಂದು ಮುಖ ಅಂತ ಹೇಳಿ ಪ್ರತೀತಿಯಾಗಿದೆ. ಸುಬ್ರಹ್ಮಣ್ಯನ 6 ಮುಖಗಳಲ್ಲಿ ತಿರುಪುರ ಕುಂಡ್ರಂ ಕೂಡ ಒಂದು ಮುಖ. ಅದು ಪ್ರಥಮ ಅಂತ ಹೇಳ್ತಾರೆ. 6ರಲ್ಲಿ ಯಾವುದು ಪ್ರಥಮ ಯಾವುದು ದ್ವಿತೀಯ ಅಂತ ನಾವೇನು ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಏನೋ ಅವ್ರವ್ರ ಮನಸ್ಸಿಗೆ ತೋಚಿದಂಗೆ ಹೇಳ್ತಾರೆ ಅಷ್ಟೇ. 6 ಮುಖಗಳಲ್ಲಿ 6 ಸುಬ್ರಹ್ಮಣ್ಯಂದ. ಇದರಲ್ಲಿ ಮೊದಲನೇದು ಯಾವುದು, ಎರಡನೇದು ಯಾವುದು ಅಂತ ಯಾರು ನಿರ್ಧಾರ ಮಾಡೋಕ್ಕಾಗತ್ತೆ? ಹಾಗಾಗಿ ಅದೆಲ್ಲ ಸಾಧ್ಯವಿಲ್ಲದೆ ಇರತಕ್ಕಂಥ ಮಾತು. ಏನೋ ನಮ್ಮ ಮನಸ್ಸಿಗೆ ನಾವು ತೋಚಿದ್ದು ಹೇಳ್ತೀವಿ, ಮೊದಲನೆಯ ಮುಖ ಇದು ಅಂಥೇಳಿ. ಹಾಗೇ ಇರಲಿ, ತಪ್ಪೇನಿಲ್ಲ. ಹಾಗಾಗಿ ವಿವಾಹ ದೋಷಗಳಿದ್ದಂಥವರು ತಿರುಪುರ ಕುಂಡ್ರಂಗೆ ಹೋಗಿ ಈ ವಿವಾಹ ದೋಷ ಪರಿಹಾರಾರ್ಥವಾಗಿ ಅಲ್ಲಿ ಏನೇನೋ ಸೇವೆಗಳೆಲ್ಲ ಇದೆ. ದೀಪಾರಾಧನೆ ಮಾಡತಕ್ಕಂಥದ್ದು ಮತ್ತು ಹೂಮಾಲೆಗಳನ್ನು ತಗೊಂಡೋಗಿ ಭಗವಂತನಿಗೆ ಸಮರ್ಪಣೆ ಮಾಡೋದ್ರಿಂದ ವಿವಾಹ ಸಿದ್ಧಿ ಆಗುತ್ತೆ ಅನ್ನತಕ್ಕಂಥದ್ದು.
ಆ ವೇದ ಪುರುಷನ ವೇದಗರ್ಭನ ಒಂದು ಪ್ರತೀತಿ ಆಗಿರ್ತಕ್ಕಂಥ ಸ್ಥಳ. ಮುಂದಿಂದು ಮರುದಮಲೈ ಅಂತೇಳಿ, ಅದು ಮದುರೆಗೆ ಹತ್ತಿರದಲ್ಲೇ ಇದೆ. ಮರುದಮಲೈ ಅಂತೇಳಿ ಹೇಳ್ತೀವಿ. ಆ ಮರುದಮಲೈ ಈ ವಳ್ಳಿ ಮತ್ತು ದೇವಯಾನಿಯನ್ನು ಮದುವೆ ಆಗಿರ್ತಕ್ಕಂಥ ಸ್ಥಳ. ನಾನು ಇದನ್ನು ತದನಂತರದಲ್ಲಿ ಹೇಳ್ತೇನೆ. ಕ್ರೌಂಚ ಪರ್ವತ ಅಂತ ಹೇಳಿ ಇನ್ನೊಂದು ಮುಖ ಇರತಕ್ಕಂಥ ಜಾಗ. ಅದು ಕೆಲವರು ಶ್ರೀಶೈಲಂ ಅಂತ ಹೇಳ್ತಾರೆ. ಈ ವಳ್ಳಿಮಲೈ ಅಂತ ಹೇಳಿ ಹೇಳ್ತಾರೆ. ಈ ವಳ್ಳಿಮಲೈ ಅನ್ನೋದು ಇನ್ನೊಂದು ಮುಖ. ಸುಬ್ರಹ್ಮಣ್ಯನ ಸ್ವಾಮಿಯ ವಳ್ಳಿಮಲೈ ಅಂತಕ್ಕಂಥದ್ದು ಇನ್ನೊಂದು ಮುಖ. ಈ ವಳ್ಳಿ ಯಾರಪ್ಪ ಅಂತಂದರೆ, ಸುಬ್ರಹ್ಮಣ್ಯ ಸ್ವಾಮಿ ವಳ್ಳಿಯನ್ನು ಮದುವೆಯಾಗಿರೋದ ವಿವಾಹವನ್ನು ಮಾಡಬೇಕು ಅಂತೇಳಿ ಅವರ ತಂದೆ ತಾಯಿ ನಿರ್ಧಾರ ಮಾಡ್ತಾರೆ. ಪಾರ್ವತಿ ಪರಮೇಶ್ವರರು ಯಾರನ್ನ ತಂದುಕೊಳ್ಳೋದು ಅಂತ ಹೇಳಿದಾಗ, ಈ ಆದಿಶೇಷನ ಮಗ ಕುಮುದ ಅಂತ, ಕುಮುದನ ಮಗಳು ವಳ್ಳಿ ಅಂತ ಹೇಳ್ತಾರೆ. ಅಂದರೆ ಆದಿಶೇಷನ ಮಗ ಕುಮುದನ ಮಗಳು ಶ್ರೀವಳ್ಳಿ ಅಂತ ಹೇಳಿ, ಅಮ್ಮನವ್ರ ಹೆಸರು ಶ್ರೀವಳ್ಳಿ ಅಂತ. ಇವರು ಒಂದು ರೀತಿಯಾಗಿರ್ತಕ್ಕಂಥ ಕಾಡು ಜನಾಂಗದ ಜನ. ಈ ಪ್ರದೇಶವನ್ನು ಈ ವಳ್ಳಿಮಲೈ ಅಂತ ಹೇಳಿ ನಾವು ಏನು ಹೇಳ್ತೀವಿ, ಈ ವಳ್ಳಿಮಲೈ ಬಂದು ಈ ತಿರುತಣ್ಣಿಗೆ ಹತ್ರನೇ ಬರುತ್ತೆ. ತಿರುತಣ್ಣಿ ರೈಟ್ ರೌಂಡ್ ಇರ್ತಕ್ಕಂಥ ಸ್ಥಳವೇ ವಳ್ಳಿಮಲೈ ಅಂತೇಳಿ. ಅಲ್ಲಿ ಈ ಕಾಡು ಜನಾಂಗದ ಜನ ಒಂದು ರೀತಿಯಾಗಿರ್ತಕ್ಕಂಥ ಕಾಡು ಮನುಷ್ಯರು ಅಂತಲೇ ಹೇಳ್ಬೋದು. ಆ ಜನಾಂಗದಲ್ಲಿ ಹುಟ್ಟಿದಂಥ ತಾಯಿ ಶ್ರೀವಳ್ಳಿ. ಆ ಶ್ರೀವಳ್ಳಿಯನ್ನು ಮದುವೆ ಮಾಡಿಸ್ಕೊಡ್ಬೇಕು ಅಂತೇಳಿ ಆದಿಶೇಷ ಹೋಗಿ ಪರಮೇಶ್ವರನಲ್ಲಿ ವಿಜ್ಞಾಪನೆಯನ್ನು ಮಾಡಿದಾಗ ತನ್ನ ಮೊಮ್ಮಗಳನ್ನು ಸುಬ್ರಹ್ಮಣ್ಯನಿಗೆ ಕೊಡಬೇಕು ಅಂತೇಳಿ ವಿಜ್ಞಾಪನೆಯನ್ನು ಮಾಡ್ಕೊಳ್ತಾರೆ. ಸರಿ, ಅಲ್ಲಿಂದ ಬಂದು ವಳ್ಳಿ ಯಾರನ್ನೂ ಒಪ್ತಾ ಇರೋದಿಲ್ಲ, ಯಾರನ್ನೂ ನಾನು ಮದುವೆ ಆಗೋದಿಲ್ಲ ಅಂಥೇಳಿ ಒಂದು ಗಂಡು ರೀತಿಯಲ್ಲಿ ತನ್ನ ಮಗಳನ್ನು, ಗಂಡು ಮಗು ರೀತಿಯಲ್ಲೇ ಕುಮುದ ತನ್ನ ಮಗಳನ್ನು ಸಾಕಿರ್ತಾನೆ. ಯಾರಿಗೂ ಕಡಿಮೆ ಇರೋದಿಲ್ಲ, ಎಲ್ಲ ಧೈರ್ಯಶಾಲಿ, ಭಾಳ ಶಕ್ತಿಶಾಲಿ ಹೆಂಗಸ ಆಕೆ. ಯಾರನ್ನೂ ಎದುರೋದಿಲ್ಲ, ಎಲ್ಲರೂ ಆಕೆಯನ್ನು ನೋಡಿ ಎದುರುವಂಥ ಒಂದು ಪರಿಸ್ಥಿತಿ ಇರುತ್ತೆ. ಅಷ್ಟು ಗಟ್ಟಿಗಿತ್ತಿ ತಾಯಿಯ. ಆ ತಾಯಿಯನ್ನು ಸುಬ್ರಹ್ಮಣ್ಯ ಸ್ವಾಮಿ ಮನವೊಲಿಸಿ ಮದುವೆ ಆಗ್ತಾನೆ. ಈ ಮದುವೆ ಆಗೋಂಥ ಜಾಗವೇ ವಳ್ಳಿಮಲೈ ಅಂತೇಳಿ ನಾವು ಕರಿತೀವಿ. ಈಗ ತಿರುತಣ್ಣಿ ಅಂತ ಏನು ಹೇಳ್ತೀವಿ, ತಿರುತಣ್ಣಿನೇ ವಳ್ಳಿಮಲೈ ಅಂತ. ಹಾಗಾಗಿ ಈ ವಳ್ಳಿಮಲೈನಲ್ಲಿ ವಳ್ಳಿಯನ್ನು ಮದುವೆ ಆಗಿರ್ತಕ್ಕಂಥ ಜಾಗ. ಹಾಗಾಗಿ ಅಲ್ಲಿ ವಳ್ಳಿ ದೇವಯಾನಿ ಸಮೇತವಾಗಿ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಕಾಣಿಸ್ಕೊಳ್ತಾರೆ ಸಪತ್ನಿ ಸಮೇತವಾಗಿ. ಆದರೆ ಆ ಜಾಗದಲ್ಲೂ ಅಷ್ಟೇ ಈ ಸರ್ಪದೋಷ ಇರತಕ್ಕಂಥವ್ರು ಯಾರಾದರೂ ಇದ್ದರೆ ಅಲ್ಲಿ ಸರ್ಪದೋಷ ನಿವಾರಣೆಗೋಸ್ಕರ ಅಲ್ಲಿ ಪೂಜೆಗಳನ್ನು ಮಾಡಿ ಆ ಸುಬ್ರಹ್ಮಣ್ಯ ಆರಾಧನೆಯನ್ನು ಮಾಡಿದ್ರೆ ಸರ್ಪದೋಷ ನಿವಾರಣೆ ಆಗತ್ತೆ ಅನ್ನೋದು ಅಲ್ಲಿನ ಪ್ರತೀತಿ. ತಿರುತಣ್ಣಿ ಅಂತ ಹೇಳ್ತೀವಿ. ಆ ಸರ್ಪದೋಷಗಳೇನಾದರೂ ಇದ್ದರೆ ಆ ಸ್ಥಳದಲ್ಲಿ ಹೋಗಿ ಅವರು ನಿವಾರಣೆಯನ್ನು ಮಾಡ್ಕೋಬೋದು. ಯಾಕೆ ಸುಬ್ರಹ್ಮಣ್ಯ ಸರ್ಪಾಧೀನವಾದ ಅಂತಂದರೆ, ಸರ್ಪಕ್ಕೆ ಪೂಜೆ ಮಾಡಿದ್ರೆ ಸುಬ್ರಹ್ಮಣ್ಯನಿಗೆ ಸೇರುತ್ತೆ ಅನ್ನೋದು ಯಾಕೆ ಅಂತಂದರೆ ವಳ್ಳಿಯನ್ನು ಮದುವೆ ಆಗಿದ್ದರಿಂದ. ಯಾಕೆ ಅಂತಂದರೆ ಆದಿಶೇಷನ ಮೊಮ್ಮಗಳು ಶ್ರೀವಳ್ಳಿ, ಕುಮುದನ ಮಗಳು. ಹಾಗಾಗಿ ಮದುವೆ ಆಗಿದ್ದರಿಂದ ಸರ್ಪಕ್ಕೆ ಸಂಬಂಧಪಟ್ಟಂಥ ಯಾವುದೇ ದೋಷಗಳು, ಸರ್ಪಸುತ್ತು ಆಗಲಿ ಸರ್ಪದೋಷಗಳಾಗಲಿ ಯಾವುದೇ ಇದ್ದರೆ ಸುಬ್ರಹ್ಮಣ್ಯನ ಈ ವಳ್ಳಿ ಮಲೈ ಅಂತ ನಾವೇನು ತಿರುತಣ್ಣಿ ಅಂತಲೂ ಹೇಳ್ತಾರೆ ಅದಕ್ಕೆ, ತಿರುತಣಿಗೈ ಮಲೈ ಅಂತೇಳಿ ಆ ಜಾಗದಲ್ಲಿ ನೀವು ಆರಾಧನೆಯನ್ನು ಮಾಡಿದ್ರೆ ಸುಬ್ರಹ್ಮಣ್ಯನಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ಸರ್ಪದೋಷಗಳು ನಿವಾರಣೆ ಆಗುತ್ತೆ ಅನ್ನೋದು ಆ ಸ್ಥಳದ, ಆ ಕ್ಷೇತ್ರದ ಮಹಿಮೆ. ಹಾಗೆಯೇ ಮತ್ತೊಂದು ಕೊನೆಯದಾಗಿ ಮರುದಮಲೈ ಅಂತ ಹೇಳ್ತೀವಿ. ಇದು ಮಧುರೆಯಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿರ್ಬೋದು ಅಂತ ಅನಿಸುತ್ತೆ. ಇದು ಬೆಟ್ಟದ ಮೇಲೇ ಇದೆ. ಆ ಬೆಟ್ಟದ ಮೇಲೆ ಇರ್ತಕ್ಕಂಥ ದೇವಸ್ಥಾನ. ಇಲ್ಲಿ ಸುಬ್ರಹ್ಮಣ್ಯ ತನ್ನ 2 ಪತ್ನಿಯರು ಸಮೇತರಾಗಿ ವಾಸವಾಗಿರ್ತಕ್ಕಂಥದ್ದು. ಅಂದರೆ ವಳ್ಳಿ ಮತ್ತು ದೇವಯಾನಿ ಸಮೇತವಾಗಿ ಆ ಬೆಟ್ಟದಲ್ಲಿ ಸ್ವಾಮಿ ನೆಲೆಸಿದ್ದಾರೆ. ಹಾಗಾಗಿ ಇಲ್ಲಿನ ವಿಶೇಷ ಏನಪ್ಪ ಅಂತಂದರೆ, ಈ ಮರುದಮಲೈನಲ್ಲಿ ಈ ಕುಜದೋಷಕ್ಕೆ ಬಹಳ ಪರಿಹಾರಗಳನ್ನು ಮಾಡ್ತಾರೆ. ಯಾಕೆ ಅಂತಂದರೆ ಈ ಸುಬ್ರಹ್ಮಣ್ಯ ಸ್ವಾಮಿ ಜನನದ ಕಾಲದಲ್ಲಿ, ಜನನಕ್ಕೆ ಮುಂಚೆ ವೀರ್ಯವನ್ನು ಸ್ಖಲನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಬಿಸಿ ಈಶ್ವರ ಏನು ಮಾಡ್ತಾನೆ, ನಾನು ಇದಕ್ಕಿಂತ ಮೊದಲೇ ಹೇಳಿದ್ದೆ,
ಈಶ್ವರ ಪಾರ್ವತಿಯ ಸಂಯೋಗದಲ್ಲಿ ನಡೆಯತಕ್ಕಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಈ ದೇವತೆಗಳು ಬಂದು ಕರೀತಾರೆ. ಬಂದು ಕರೆದಾಗ ಅವನು ಬರ್ತಾನೆ. ಬರಬೇಕಾದ್ರೆ ಅವನು ಬೆವರು ಸುರಿತಾ ಇರುತ್ತೆ ಆ ದೇಹದಿಂದ ಬೆವರು ಸುರಿತಾ ತನ್ನ ದೇಹದಿಂದ ಬೆವರ ಹನಿಗಳು ಕೆಳಗಡೆ ಬೀಳುತ್ತವೆ. ಆ ಭೂಮಿ ಮೇಲೆ ಬಿದ್ದಂಥ ಕಾರಣದಿಂದ ಅದರಿಂದ ಒಬ್ಬ ಮನುಷ್ಯ ಹುಟ್ಟು ಬರ್ತಾನೆ. ಆ ವೀರ್ಯ ಮತ್ತು ಬೆವರು ಆ ಎರಡೂ ಸೇರಿ ಭೂಮಿ ಮೇಲೆ ಬಿದ್ದಿದ್ದರಿಂದ ಅವನಿಗೆ ಭೂಮಿಪುತ್ರ ಅಂತಲೂ ಕರೀತಾರೆ. ಶಿವನ ಅಂಶದಿಂದ ಭೂಮಿಯ ಮೇಲೆ ಬಿದ್ದಂತಹ ಅಂಶದಿಂದ ಹುಟ್ಟಿದವನೇ ಕುಜ. ಅಂಗಾರಕ, ಮಂಗಳ, ಕುಜ ಅಂತ ನಾವು ಹೇಳಿ ಕರಿತೀವಿ. ಅವನು ಶಿವನ ಬೆವರು ಮತ್ತು ವೀರ್ಯದಿಂದ ವೀರ್ಯ ಕಾರ್ಕೊಂಬರತಕ್ಕಂಥ ಸಂದರ್ಭದಲ್ಲಿ ಅದು ಎರಡೂ ಸೇರಿ ಭೂಮಿ ಮೇಲೆ ಬಿದ್ದಿದ್ದರಿಂದ ಅವನಿಗೆ ಕುಜ ಅಂಗಾರಕ. ಅಂಗದಿಂದ ಹೊರಗಡೆ ಬಂದವನು ಅಂಗಾರಕ. ಇದು ಶಿವನ ದೇಹದಿಂದ ಹೊರಗಡೆ ಬಂದಿರೋದನ್ನ ಅಂಗಾರಕ ಅಂತಲೂ ಕರೀತಾರೆ. ಕುಜ, ಅಂಗಾರಕ, ಮಂಗಳ ಈ ರೀತಿಯಾಗಿ ಭೂಮಿಪುತ್ರ ಅಂತ ಹೇಳಿ ಕರೀತಾರೆ. ಹಾಗಾಗಿ ಅವನೂ ಸಹ ಅವನ ಒಂದು ದೇಹದ ಬಲದಿಂದ ಅವನು ಸುಬ್ರಹ್ಮಣ್ಯನಿಗಿಂತ ಮುಂಚೆ ವೀರ್ಯಸ್ಖಲನದಿಂದ ಹುಟ್ಟಿದ್ದರಿಂದ ಶಿವನ ಅಂಶದಿಂದ ಭೂಮಿಯ ಅಂಶದಿಂದ ಹುಟ್ಟಿದ್ರಿಂದ ಅವನು ಭೂಮಿಪುತ್ರ ಅಂಗಾರಕ ಅಂತೇಳಿ ಅವನು ಶಿವನನ್ನೇ ಕುರಿತು ನಂತರದ ಕಾಲದಲ್ಲಿ ತಪಸ್ಸು ಮಾಡಿ ನವಗ್ರಹಗಳಲ್ಲಿ ಒಂದು ಸ್ಥಾನವನ್ನು ಪಡ್ಕೊಳ್ತಾನೆ. ಅದು ಬೇರೆ. ಆದರೆ ಈ ಸುಬ್ರಹ್ಮಣ್ಯ ಕುಜದೋಷ ಇರತಕ್ಕಂಥವ್ರು. ಯಾಕೆ ಅಂತಂದರೆ ಸುಬ್ರಹ್ಮಣ್ಯನೂ ಶಿವನ ವೀರ್ಯದಿಂದ ಮಾತ್ರ ಹುಟ್ಟಿದವನು. ಆದರೆ ಅಂಗಾರಕ ಹಾಗಲ್ಲ, ಭೂಮಿ ಸಮೇತವಾಗಿ ಹುಟ್ಟಿರೋದ್ರಿಂದ ಸುಬ್ರಹ್ಮಣ್ಯನ ಅಣ್ಣ ಅಂತಲೂ ಕರೀಬೋದು. ಹಾಗಾದರೆ ಸುಬ್ರಹ್ಮಣ್ಯ ಶಿವನ ಅಂಶದಿಂದಾನೇ ಇವನು ಕುಜನು ಬಂದಿರೋದ್ರಿಂದ ಈ ಜಾತಕಗಳಲ್ಲಿ ಕುಜದೋಷ ಏನಾದರೂ ಇರ್ತಕ್ಕಂಥವ್ರು ಈ ಮರುದಮಲೆಗೆ ಹೋಗಿ ಶಿವನ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿದ್ರೆ ಅಲ್ಲಿ ಸರ್ಪದೋಷ ಮತ್ತು ಕುಜದೋಷ ಎರಡೂ ನಿವಾರಣೆ ಆಗುತ್ತೆ. ಇದರಲ್ಲಿ ಯಾವ ಸಂದೇಹನೂ ಬೇಡ. ಹಾಗಾಗಿ ಈ ಎರಡೂ ಜಾಗಗಳಲ್ಲಿ ನೀವು ಈ ಸುಬ್ರಹ್ಮಣ್ಯ ಆರಾಧನೆಯನ್ನು ಮಾಡೋದರಿಂದ ವಳ್ಳಿ ದೇವಸೇನಾ ಸಮೇತವಾಗಿ ಸುಬ್ರಹ್ಮಣ್ಯನ ಅನುಗ್ರಹ ಖಂಡಿತವಾಗಲೂ ಸಿಗುತ್ತೆ. ಅದರಿಂದ ಕುಜದೋಷಗಳು, ಸರ್ಪದೋಷಗಳು, ನಾನು ಈ ಯಾವ ಸ್ಥಳಗಳನ್ನು ಹೇಳಿದ್ದೀನಿ, ಈ ಪಳನಿ, ಸ್ವಾಮಿಮಲೆ, ಮುರದಮಲೈ, ತಿರುಪರಕುಂಡ್ರಂ, ತಿರುತಣಿ ಮತ್ತು ವಳ್ಳಿಮಲೆ ಅಂದರೆ ಮರುದಮಲೆ ಅಂತ ನಾನು ಏನು ಹೇಳಿದ್ದೆ, ಈ 6 ಕ್ಷೇತ್ರಗಳಲ್ಲಿ ಎಲ್ಲಿ ಬೇಕಾದರೂ ನೀವು ಕುಜದೋಷ ಪರಿಹಾರ ಮಾಡ್ಕೋಬೋದು. ಇಂಥ ಒಂದೇ ಕಡೆ ಅಂತಲ್ಲ, ಎಲ್ಲ ಕಡೆಯೂ ಸುಬ್ರಹ್ಮಣ್ಯನೇ ಇರೋದು, ಬೇರೆ ಎಲ್ಲೂ ಇಲ್ಲ. ಹಾಗಾಗಿ ಅಂದರೆ ಇಲ್ಲಿ ಪ್ರಾಮುಖ್ಯತೆ ಇದೆ. ಆದರೆ 6 ಕ್ಷೇತ್ರಗಳಲ್ಲಿ ಕುಜದೋಷ ಇದ್ದರೆ ಸುಬ್ರಹ್ಮಣ್ಯನಿಗೆ ಆರಾಧನೆ ಮಾಡಿ ಅಭಿಷೇಕ ಪೂಜೆ. ಯಾಕೆಂತಂದರೆ ಸುಬ್ರಹ್ಮಣ್ಯನಿಗೆ ಪಂಚಾಮೃತಾಭಿಷೇಕ, ಕ್ಷೀರಾಭಿಷೇಕವೇ ಪ್ರಮುಖ, ಭಸ್ಮಾಭಿಷೇಕ. ಇದನ್ನು 3 ಎಲ್ಲಿ ಬೇಕಾದರೂ ಮಾಡಿಸಿ, ಎಲ್ಲಿ ಬೇಕಾದರೂ ಮಾಡಿ, ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇಲ್ಲ. ಈ ಸುಬ್ರಹ್ಮಣ್ಯ ಕುಜದೋಷ ಮತ್ತು ಸರ್ಪದೋಷಗಳಿದ್ದರೆ ಏನಪ್ಪ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಸರ್ಪದೋಷಕ್ಕೆ ಈ ಸರ್ಪದೋಷ ಅನ್ನತಕ್ಕಂಥದ್ದು ಎಷ್ಟು ಇದು ಮಾಡುತ್ತೆ ಅಂತಂದರೆ, ತೊಂದರೆ ಕೊಡುತ್ತೆ ಅಂತಂದರೆ, ಎಲ್ಲ ಇರುತ್ತೆ ಆದರೆ ಏನೂ ಇರಲ್ಲ. ಅಂದರೆ ಎಲ್ಲ ಅನುಕೂಲಗಳೂ ನಮಗಿರುತ್ತೆ, ಆದರೆ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ. ಇದೊಂಥರ ಈ ಶುಗರ್ ಬಂದವ್ರನ್ನ ಕರ್ಕೊಂಡೋಗಿ ಸ್ವೀಟ್ ಅಂಗಡಿನಲ್ಲಿ ಕುಂಡ್ರಿಸ್ದಂಗೆ. ಕಣ್ಣು ಮುಂದೆ ಎಲ್ಲ ತಿಂಡಿಗಳು ಇರುತ್ತೆ, ಆದರೆ ಯಾವುದೂ ತಿನ್ನೋಕ್ಕಾಗಲ್ಲ, ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ. ಎಫಿಷಿಯನ್ಸಿ, ಶ್ರಮ ಇವ್ರದ್ದಿರುತ್ತೆ, ಪರಿಶ್ರಮ ಇವ್ರದ್ದಿರುತ್ತೆ, ಜ್ಞಾನ ಇವ್ರದ್ದಿರುತ್ತೆ. ಅದರ ಪ್ರತಿಫಲವನ್ನು ಮತ್ತೊಬ್ಬರು ಪಡೀತಾ ಇರ್ತಾರೆ, ಆ ಬೆನಿಫಿಟ್ಸ್ನ ಇನ್ನೊಬ್ಬರು ತೊಗೊಂಡು ಹೋಗ್ತಾ ಇರ್ತಾರೆ. ಇವರು ನಡಿಬೇಕಾದ್ರೆ ಇವ್ರಿಗೆ ಬಹಳ ಕಷ್ಟಪಟ್ಟು ಕಿತ್ಕೊಂಡು ತಿನ್ನುವಂಥ ಒಂದು ಪರಿಸ್ಥಿತಿ. ಇದನ್ನು ಸರ್ಪದೋಷ ಅಂತೀವಿ. ಅಂದರೆ ಈ ಏರಿಳಿತಗಳು ಜೀವನದಲ್ಲಿ ಬಹಳ ಜಾಸ್ತಿ ಇರುತ್ತೆ. ಒಂದು ಟಾಪಲ್ಲಿ ಹೋಗ್ಬಿಟ್ಟಿರ್ತಾರೆ. ಸರ್ಪದೋಷ 100% ಇದೆ ಅಂತಂದರೆ ಟಾಪ್ಗೆ ಹೋಗ್ಬಿಟ್ಟಿರ್ತಾರೆ, MD ಲೆವೆಲ್ಗೆ ಹೋಗಿರ್ತಾರೆ. ಠಕ್ ಅಂತ ಮಾರನೇ ದಿವಸ ಕೆಳಗೆ ಬಂದು ಬಿದ್ದಿರ್ತಾರೆ. ಅಂದರೆ ಕೆಲಸ ಕಳ್ಕೊಂಡಿರ್ತಾರೆ. ಮತ್ತು ಅವನು ಜೀವನವನ್ನು ಎಯಿಂದ ಶುರು ಮಾಡಬೇಕು, ಇನ್ನೊಂದು ಯಾವುದೋ ಕಂಪ್ನಿಗೆ ಹೋಗಬೇಕು, ಮತ್ತು ಅಲ್ಲಿ ಕೆಳಗಡೆಯಿಂದ ಕೆಲಸ ಮಾಡ್ಕೊಂಡು ಮೇಲಕ್ಕೆ ಹೋಗಬೇಕು. ಈ ರೀತಿಯಾಗಿರ್ತಕ್ಕಂಥ ಏರಿಳಿತಗಳು ಜಾಸ್ತಿ ಇರುತ್ತೆ. ಈ ದೋಷವನ್ನು ನಿವಾರಣೆ ಮಾಡಬೇಕು ಅಂದರೆ ಸರ್ಪಶಾಂತಿಗಳು, ಸರ್ಪದೋಷಗಳು ಇವಾಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಮಾಡ್ತಾರೆ, ಇದು ಕಾಳಹಸ್ತಿನಲ್ಲೂ ಮಾಡ್ತಾರೆ. ಅದೇ ರೀತಿ ಈ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲೂ ನೀವು ಸುಬ್ರಹ್ಮಣ್ಯಾರಾಧನೆ ಮಾಡಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಪದೋಷಗಳಿದ್ದರೂ ನಿವಾರಣೆ ಆಗುತ್ತೆ. ಒಂದು
ಎರಡನೇದು ಈ ಕುಜದೋಷ ಅಂತ ಹೇಳಿದೆ. ಕುಜದೋಷ ವಿವಾಹದಲ್ಲಿ ಸೌಖ್ಯವನ್ನು ಬಹಳ ಕಡಿಮೆ ಮಾಡುತ್ತೆ ಅಂತ. ಅಂದರೆ ವಿವಾಹ ಸೌಖ್ಯ ಅಂತ ಏನು ಹೇಳ್ತೀವಿ ಅದು ಬಹಳ ಕಡಿಮೆ ಮಾಡುತ್ತೆ ಒಂದು. ಎರಡನೇದು ಕುಜದೋಷ ಇರೋರು, ಕುಜದೋಷ ಇಲ್ಲದೆ ಇರೋರು ಮದುವೆ ಆದರೆ ಅನಾಹುತಗಳು ಜೀವನದಲ್ಲಿ ಬೇಗ ಬಂದು ಎರಗುತ್ತೆ ಅಂಥೇಳಿ. ಅಂದರೆ ಇಬ್ಬರಲ್ಲಿ ಯಾರಾದರೂ ಒಬ್ಬರಿಗೆ ಜೀವಕ್ಕೆ ಅಪಾಯ ಆಗ್ಬೋದು, ಅಥವಾ ಆಕ್ಸಿಡೆಂಟ್ಗಳಾಗ್ಬೋದು, ಕೈಕಾಲುಗಳನ್ನು ಕಳ್ಕೊಳ್ಳುವಂಥದ್ದು, ಜೀವನದಲ್ಲಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಜೀವನ ಕುಂಠಿತವಾಗೋದು. ಹಾಗಾಗಿ ಈ ದೋಷಗಳೇನಾದರೂ ಇದ್ದರೆ, ಪರಿಹಾರಗಳಿದ್ದರೆ ಇಂಥ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ನೀವು ಸುಬ್ರಹ್ಮಣ್ಯಾರಾಧನೆಯನ್ನು ಮಾಡೋದರಿಂದ ಶುಭ ಫಲಗಳನ್ನು ಪಡಿಬೋದು ಅಂತ ಹೇಳಿ, ಈ ಷಣ್ಮುಖಾರಾಧನೆ, ಈ ಷಣ್ಮುಖನ 6 ಮುಖಗಳ 6 ಸ್ಥಳಗಳ ಮಹಿಮೆಯನ್ನು ನಾನು ನಿಮಗೆ ವಿಶ್ಲೇಷಣೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ವಿಚಾರವನ್ನು ತಮ್ಮ ಮುಂದೆ ನಾನು ಹೇಳಿದ್ದೇನೆ. ಹಾಗಾಗಿ ಈ ಸುಬ್ರಹ್ಮಣ್ಯಾರಾಧಕರು ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಸುಬ್ರಹ್ಮಣ್ಯ ಕೂಡ ಒಬ್ಬ ಶ್ರೀವಿದ್ಯಾ ಉಪಾಸಕ. ತಾಯಿ ಪಾರ್ವತೀ ದೇವಿಯನ್ನು, ಆದಿಶಕ್ತಿಯನ್ನು ಉಪಾಸನೆ ಮಾಡ್ತಕ್ಕಂಥ ಉಪಾಸಕ. ನೀವು ಈ 6 ಸ್ಥಳಗಳಿಗೆ ಎಲ್ಲಿಗೆ ಹೋದ್ರೂ ಸುಬ್ರಹ್ಮಣ್ಯನ ಮುಂದೆ ಶ್ರೀಚಕ್ರ ಇದ್ದೇ ಇರುತ್ತೆ. ಯಾಕಂದರೆ ಈ ಷಡಾಧಾರ ದೇವತೆಗಳಲ್ಲಿ ಸುಬ್ರಹ್ಮಣ್ಯನೂ ಒಬ್ಬ. ಹಾಗಾಗಿ ಈ ಸುಬ್ರಹ್ಮಣ್ಯಾರಾಧನೆ ಮಾಡಿದ್ರೆ ಈ ಶ್ರೀಚಕ್ರದಲ್ಲಿ ಈವನ್ ಶ್ರೀಚಕ್ರದಲ್ಲೂ ಸುಬ್ರಹ್ಮಣ್ಯಾರಾಧನೆ, ಸುಬ್ರಹ್ಮಣ್ಯ ಸ್ವಾಮಿಯ ತರ್ಪಣ, ಮೂಲಮಂತ್ರ, ಜಪ, ಹೋಮ ಎಲ್ಲ ಇದೆ. ಹಾಗಾಗಿ ನೀವು ಸುಬ್ರಹ್ಮಣ್ಯಾರಾಧನೆಯನ್ನು ಧಾರಾಳವಾಗಿ ಮಾಡ್ಬೋದು. ಇನ್ನೂ ಒಂದು ಮೂಲಮಂತ್ರ ಏನಾದರೂ ಉಪದೇಶ ತಗೊಂಡು ಮಾಡಬೇಕಂತನೂ ಇದೆ. ನೀವು ಸುಬ್ರಹ್ಮಣ್ಯಾರಾಧನೆ ಮಾಡ್ತಕ್ಕಂಥವರು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ನಾನು ಹೇಳಿದ್ನಲ್ಲ, ಸುಬ್ರಹ್ಮಣ್ಯ ಹುಟ್ಟಿದ್ದೇ ಶರವಣ ಭವ ಅನ್ನತಕ್ಕಂಥ ಷಡಾಕ್ಷರಗಳಿಂದ. ಅಂದರೆ ಶರವಣ ಭವ ಅನ್ನತಕ್ಕಂಥದ್ದು ಒಂದು ದರ್ಬೆ ಹುಲ್ಲಿನ ಒಂದು ಸ್ಥಳ, ಅರ್ಥ ಆಯ್ತಾ? ಆ ಹುಲ್ಲಿನ ಮೇಲೆ ಶಿವನ ವೀರ್ಯ ಬಿದ್ದಿದ್ದರಿಂದ ಆ ಸ್ಥಳಕ್ಕೆ ಹೆಸರು ಒಂದು ಶರವಣ ಭವ ಅಂತ. ಆ ಪಾರ್ವತೀ ದೇವಿಯ ದೇಹ ಕ್ಷೀಣವಾಗಿ ಬಿದ್ದಂಥ ಜಾಗ ಅದು ಹುಲ್ಲುಗಳಾಗಿ ಬೆಳೆದಿರುತ್ತೆ. ಅದರ ಮೇಲೆ ಶಿವನ ವೀರ್ಯ ಬಿದ್ದಾಗ ಹುಟ್ಟಿದವನೇ ಶರವಣ ಭವ. ಆ ಸ್ಥಳದ ಹೆಸರು, ಆ ತೋಪಿನ ಹೆಸರು, ಅಂದರೆ ಈ ದರ್ಬೆ ಬೆಳೀತಕ್ಕಂಥ ಸ್ಥಳದ ಹೆಸರು ಶರವಣ ಭವ ಅಂತ. ಅದಕ್ಕೆ ಅವನಿಗೆ ಶರವಣ ಭವ ಅಂತಲೇ ಹೆಸರು ಇದೆ. ನಾಮದಿಂದ ಜಪವನ್ನು ಮಾಡ್ಬೋದು. ಅದಕ್ಕಿಂತ ಮೂಲಮಂತ್ರ ಇನ್ಯಾವುದೂ ಇಲ್ಲ, ಆಯ್ತಾ? ಅದಕ್ಕೆ ಸುಬ್ರಹ್ಮಣ್ಯನ ಮೂಲಮಂತ್ರನೂ ಇದೆ. ಅದನ್ನು ನೀವು ಉಪದೇಶನೇ ತಗೊಂಡು ಜಪ ಮಾಡಬೇಕು, ಹಾಗೆ ಮಾಡೋಕ್ಕಾಗೋದಿಲ್ಲ. ಯಾರಾದರೂ ಸುಬ್ರಹ್ಮಣ್ಯ ಆಸಕ್ತರು ಯಾರಾದರೂ ಇದ್ದರೆ ಬೇಕಾದರೆ ಬನ್ನಿ, ನಾನು ಉಪದೇಶ ಕೊಡ್ತೇನೆ, ತೊಗೊಂಡು ಜಪ ಮಾಡಿ, ಅದರಲ್ಲಿ ಏನೂ ತಪ್ಪೇನಿಲ್ಲ. ಆದರೆ ಅದು ಗೊತ್ತಿಲ್ಲದೆ ಇರತಕ್ಕಂಥವ್ರು ಎಲ್ಲರಿಗೂ ಗೊತ್ತಿದೆ. ಎಲ್ಲ ದೇವಸ್ಥಾನಗಳಲ್ಲೂ ಎಲ್ಲ ಇದರಲ್ಲೂ ಹಾಕಿರ್ತಾರೆ ಶರವಣ ಭವ ಅಂತೇಳಿ ಹಾಕಿರ್ತಾರೆ. ಅದನ್ನು ಜಪ ಮಾಡಿದ್ರು ಅವರಿಗೆ ಎಷ್ಟೋ ಫಲಗಳು ಸಿಗುತ್ತೆ. ಯಾಕಂದರೆ ನಾನು ಅದನ್ನೇ ಜಪ ಮಾಡ್ತಾ ಇರೋದು. ಹಾಗಾಗಿ ಮೂಲಮಂತ್ರ ಬೇರೆ ಇದೆ, ಆದರೆ ಶರವಣ ಜಪವನ್ನು ನಾನು ಆದಿಶಕ್ತಿ ಸಮೇತವಾಗಿ ಸುಬ್ರಹ್ಮಣ್ಯ ಅಲ್ಲಿ ಇರೋದರಿಂದ, ಮಗನಾಗಿ ಹುಟ್ಟಿ ಬಂದಿದ್ದರಿಂದ, ಹಾಗಾಗಿ ಶರವಣ ಭವ ಅನ್ನೋದು ಸುಬ್ರಹ್ಮಣ್ಯ ನಾಮವೇ ಆಗುತ್ತೆ. ಹಾಗಾಗಿ ಯಾರ್ಯಾರಿಗೆ ನೀವು ಸುಬ್ರಹ್ಮಣ್ಯ ಆರಾಧನೆ ಮಾಡಬೇಕು, ಸುಬ್ರಹ್ಮಣ್ಯ ಪೂಜೆ ಮಾಡಬೇಕು ಅಂತಿದೆಯೋ, ಮನೆಗಳಲ್ಲಿ ಸುಬ್ರಹ್ಮಣ್ಯನ ವಿಗ್ರಹವನ್ನು ಇಟ್ಕೊಂಡು ಧಾರಾವಾಳವಾಗಿ, ಇಲ್ಲ ಶ್ರೀಚಕ್ರ ಇದ್ದರೆ ಶ್ರೀಚಕ್ರದಲ್ಲೇ ಸುಬ್ರಹ್ಮಣ್ಯನ ಆವಾಹನೆ ಮಾಡಿ ಪೂಜೆ ಮಾಡ್ಬೋದು. ಯಾಕೆಂದರೆ ತಾಯಿ ಮಗ ಇಬ್ಬರು ಒಂದೇ ಕಡೆ ಇದ್ದಾರೆ. ಹಾಗಾಗಿ ಅದರಲ್ಲಿ ಯಾವುದೇ ಭೇದ ಇಲ್ಲ. ಸುಬ್ರಹ್ಮಣ್ಯನೂ ಶ್ರೀವಿದ್ಯಾ ಉಪಾಸಕ. ಸುಬ್ರಹ್ಮಣ್ಯನೂ ಜಪ ಮಾಡಿ ಇಟ್ಟಿರ್ತಕ್ಕಂಥ ಒಂದು ಪಂಚದಶಿ ಮಂತ್ರ ಇದೆ, ಅದು ಸಪ್ರೇಟಾಗಿದೆ. ಜನರಲ್ಲಾಗಿ ಈಗ ನಾನು ಹಿಂದೆ ಹೇಳಿದ್ದೆ, ವಸಿಷ್ಠರು, ವಿಶ್ವಾಮಿತ್ರರು, ಗೌತಮರು, ಅಗಸ್ತ್ಯರು, ಕಶ್ಯಪರು ಒಬ್ಬೊಬ್ಬರು ಒಂದೊಂದು ಮಂತ್ರವನ್ನು ಕೊಟ್ಟಿದ್ದಾರೆ. ಪಂಚದಶಿ ಮಂತ್ರಗಳೆಲ್ಲ ಇಂದ್ರ, ಬ್ರಹ್ಮ, ವಿಷ್ಣು, ಈಶ್ವರ, ಇಂದ್ರ, ಸುಬ್ರಹ್ಮಣ್ಯ, ಗಣಪತಿ, ರಾಮ, ಕೃಷ್ಣ ಎಲ್ಲರೂ ಶ್ರೀವಿದ್ಯಾ ಉಪಾಸಕರೇ. ಅವರೆಲ್ಲರೂ ಒಬ್ಬೊಬ್ಬರು ಒಂದೊಂದು ಮಂತ್ರ, ಪಂಚದಶಿ ಮಂತ್ರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸುಬ್ರಹ್ಮಣ್ಯ ಕೂಡ ಒಂದು ಪಂಚದಶಿ ಮಂತ್ರವನ್ನು ಪ್ರಪಂಚಕ್ಕೆ ಕೊಟ್ಟಿದ್ದಾರೆ ಭಗವಾನ್ ಸುಬ್ರಹ್ಮಣ್ಯ ದೇವರು. ಹಾಗಾಗಿ ಆ ಸುಬ್ರಹ್ಮಣ್ಯ ಕೊಟ್ಟಿರೋ ಮಂತ್ರನೂ ಇದೆ. ಹಾಗಾಗಿ ಸುಬ್ರಹ್ಮಣ್ಯನೂ ಶ್ರೀವಿದ್ಯಾ ಉಪಾಸಕರೇ. ಹಾಗಾಗಿ ನೀವು ಸುಬ್ರಹ್ಮಣ್ಯ ಆರಾಧನೆಯನ್ನು ಭಕ್ತಿ ಶ್ರದ್ಧೆಗಳಿಂದ ಮಾಡಿ, ನಿಮಗೆ ಈ ಯಾವುದೇ ತಾಪತ್ರಯಗಳು, ಏನೇ ಕಷ್ಟಗಳು, ಚರ್ಮ ರೋಗಗಳು, ನರಗಳ ವ್ಯಾಧಿ, ಯಾವುದೇ ರೀತಿಯಾಗಿರ್ತ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಹೊಟ್ಟೆ ನೋವು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಈ ಕಣ್ಣು ನೋವು, ಕಿವಿ ನೋವು, ಈ ಥರ ಪಂಚೇಂದ್ರಿಯಗಳಿಗೆ ಸಂಬಂಧಪಟ್ಟಂಥ ಯಾವುದೇ ನೋವು ನುಡಿಗಳಿದ್ರೂ
ನೀವು ಸುಬ್ರಹ್ಮಣ್ಯ ಆರಾಧನೆ ಜಪ ತಪ ಮಾಡಿದ್ರೆ ಖಂಡಿತವಾಗಲೂ ನಿವಾರಣೆ ಆಗುತ್ತೆ. ಭಕ್ತಿ ಶ್ರದ್ಧೆಗಳಿಂದ ಮಾಡಿ. ಕಷ್ಟಗಳು ಬರುತ್ತೆ, ಬರಲ್ಲ ಅಂತಲ್ಲ, ಅದಕ್ಕೆ ಹಿಂದೇನೋ ಒಂದು ಪರಿಹಾರವನ್ನು ಭಗವಂತ ಕಳಿಸ್ಕೊಡ್ತಾನೆ. ಹಾಗಾಗಿ ಯಾರಿಗೋ ಅದ್ರ ಬಗ್ಗೆ ಎರಡು ಭಿನ್ನಾಭಿಪ್ರಾಯಗಳು ಬೇಡ. ಅವರವ್ರ ನಂಬಿಕೆ ಅವರವರು ಭಗವಂತ ಖಂಡಿತವಾಗಲೂ ಕಾಪಾಡ್ತಾನೆ. ಹಾಗಾಗಿ ಈ ಸುಬ್ರಹ್ಮಣ್ಯನ ಬಗ್ಗೆ ಬಹಳ ದಿವಸಗಳಿಂದ ಹೇಳಬೇಕು ಅಂತ ಇತ್ತು. ಇದಕ್ಕೊಂದು ಸಮಯ ಸಂದರ್ಭ ಸಿಕ್ಕಿದೆ. ಹಾಗಾಗಿ ಈ ಷಣ್ಮುಖ ಸ್ವಾಮಿಯ 6 ಮುಖಗಳ ಬಗ್ಗೆಯೂ ವಿಶ್ಲೇಷಣೆ ಕೊಟ್ಟು ಸುಬ್ರಹ್ಮಣ್ಯನ ಜನ್ಮೋತ್ಪತ್ತಿಯ ಬಗ್ಗೆ, ಸ್ಕಂದೋತ್ಪತ್ತಿಯ ಬಗ್ಗೆ ವಿಶೇಷವಾಗಿ ನನಗೇನು ಗೊತ್ತಿದ್ದೋ ಅಷ್ಟು ವಿಚಾರವನ್ನು ಹೇಳಿದ್ದೇನೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಗ್ರಹಣ ಬರೋದಿದೆ. ಮಾರ್ಚ್ 3ನೇ ತಾರೀಕೇನೋ ಗ್ರಹಣ ಬರೋದಿದೆ. ಹಾಗಾಗಿ ಯಾರಾದರೂ ಶ್ರೀವಿದ್ಯಾ ಉಪಾಸಕರು, ನಿಮಗೆ ದೀಕ್ಷೆ ಬೇಕು ಅನ್ನತಕ್ಕಂಥವರು ಯಾರಾದರೂ ಇದ್ದರೆ ನನ್ನನ್ನು ಮೊದಲೇ ಬಂದು ಕಾಣಿ. ನನ್ನನ್ನು ಒಂದು ಬಾರಿ ಬಂದು ಭೇಟಿ ಮಾಡಿ. ನಿಮಗೆ ಕೊಡೋಕ್ಕಾಗೋಂಗಿದ್ರೆ ನಾನು ಖಂಡಿತವಾಗಲೂ ನನಗೆ ಶ್ರೀವಿದ್ಯಾ ದೀಕ್ಷೆಯನ್ನು, ಆರಂಭ ದೀಕ್ಷೆಯನ್ನು ಕೊಡಲಿಕ್ಕೆ ಶುರು ಮಾಡ್ತೇನೆ. ಆವತ್ತೇ ಪೂರ್ಣ ದೀಕ್ಷೆ ಆಗೋದಿಲ್ಲ. ತದನಂತರದಲ್ಲಿ ಯಾರಿಗಾದರೂ ಅದು ಕ್ರಮೇಣ ಅದು ಪ್ರೊಸೀಜರ್ ಆಗಿ ಬರಬೇಕಾಗತ್ತೆ. ಕೆಳಗಡೆಯಿಂದ ಗಣಪತಿಯಿಂದಲೇ ಬರಬೇಕಾಗತ್ತೆ. ಹಾಗಾಗಿ ಯಾರಿಗಾದರೂ ಶ್ರೀವಿದ್ಯಾ ದೀಕ್ಷೆ ತಗೊಂಡು ಜಪ ತಪ ಮಾಡಬೇಕು ಅಂತಕ್ಕಂಥವ್ರು ನನ್ನನ್ನು ಖುದ್ದಾಗಿ ಬಂದು ಭೇಟಿ ಮಾಡಿ. ಫೋನ್ನಲ್ಲಿ ಕೊಡ್ತೀರಾ, ಆನ್ಲೈನಲ್ಲಿ ಕೊಡ್ತೀರಾ ಅಂತೆಲ್ಲ ಕೇಳಿಬಿಡಿ. ಆನ್ಲೈನಲ್ಲೂ ಕೊಡೋಲ್ಲ, ಫೋನ್ನಲ್ಲೂ ಕೊಡೋಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ವಿಚಾರದಲ್ಲೂ ಮೊದಲು ಬಂದು ನನ್ನ ಭೇಟಿ ಮಾಡಿ, ಭಗವತಿ ನನಗೆ ಆಜ್ಞೆ ಕೊಟ್ಟು ನಿಮಗೆ ಕೊಡು ಅಂತಂದರೆ ಖಂಡಿತವಾಗಲೂ ನಾನು ನಿಮಗೆ ದೀಕ್ಷೆಯನ್ನು ಕೊಡ್ತೇನೆ. ಗ್ರಹಣ ಬರ್ತಾ ಇದೆ. ಹಾಗಾಗಿ ಆ ಗ್ರಹಣ ಸಂದರ್ಭದಲ್ಲಿ ಅದಕ್ಕೆ ಅರ್ಹತೆ ಯೋಗ್ಯತೆ ಯಾರ್ಯಾರಿಗಿದೆಯೋ ಅವ್ರಿಗೆಲ್ಲರಿಗೂ ಭಗವತಿ ಖಂಡಿತವಾಗಲೂ ಅನುಗ್ರಹ ಮಾಡ್ತಾರೆ. ಹಾಗಾಗಿ ಭಗವತಿ ಅನುಗ್ರಹ ಸಿಗಲಿ ಅಂತ ಹೇಳಿ ತಾಯಿ ಲಲಿತಾ ಮಹಾತ್ರಿಪುರ ಸುಂದರಿ ಚರಣಾರವಿಂದಗಳಲ್ಲಿ, ಸುಬ್ರಹ್ಮಣ್ಯ ಸ್ವಾಮಿಯ ಚರಣಾರವಿಂದಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಈ ನನ್ನ 2 ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ತುಂಬ ಧನ್ಯವಾದಗಳು ಗುರುಗಳೇ. ಇಲ್ಲಿ ತನಕ ಇಷ್ಟು ಸಮಯ ಕೊಟ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವರ ಬಗ್ಗೆ, 6 ದೇವಸ್ಥಾನಗಳ ಬಗ್ಗೆ ಅದ್ಭುತವಾದಂಥ ಒಂದು ಮಾಹಿತಿನ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಾ. ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ನಮ್ಮ ವೀಕ್ಷಕರ ಹತ್ರ ನೀವು ಒಂದು ಮಾಹಿತಿನ ಕೊಡಬೇಕು. ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ.